ವಾಕ್ಯ ಬದಲಾವಣೆ ಮಾಡಿದ್ದನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿ ಸಮಾಜ ಕಲ್ಯಾಣ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿತು. ಜ್ಞಾನದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ಘೋಷವಾಕ್ಯವನ್ನ ಜ್ಞಾನದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಎಂದು ಬದಲಾವಣೆ ಮಾಡಲಾಗಿದೆ. ಇದುವೇ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲೆಗಳಲ್ಲಿ ಈ ರೀತಿಯ ರಾಜಕೀಯ ಮಾಡುವುದು ಸರಿಯಿಲ್ಲ. ಬದಲಾವಣೆ ಮಾಡಿದವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿಯಿಂದ ಒತ್ತಾಯಿಸಲಾಯಿತು. ಶಿವಮೊಗ್ಗ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಎದುರು ಪ್ರತಿಭಟನೆ ನಡೆಸಿ ಘೋಷಣೆ ಹಾಕಿದರು. ಸೋಮನಾಥ ದೇವಾಲಯಕ್ಕೆ ಹೋದಂತ ಸಂದರ್ಭದೊಳಗೆ ಒಂದು ಭಾವಗೀತೆಯನ್ನ ಅವರು ಬರ್ತಿದ್ರು. ಯಾವಾಗ 1928 ಒಂದು ಯಾತ್ರಿಕನೇ ಶಿಲೆಯೆಲ್ಲ ಈ ಗುಡಿಯು ಕಲೆಯ ಬಲೆಯು ಅಂತ ಹೇಳಿ ಅವ್ರು ಹೇಳ್ತಾರೆ. ಏನದ ಅರ್ಥ ಏನು? ನಾವು ಹೋಗ್ತೀವಿ, ಅನೇಕ ಬಾದಾಮಿ ಐಹೊಳೆ ಇದೆ, ಹಳೆಬೀಡು ಬೇಲೂರು ಇದೆ, ಗೊಮ್ಮಟೆ ಶ್ರವಣ ಬೆಳಗೊಳದ ಗೊಮ್ಮಟ ಇದ್ದಾನೆ, ಅದನ್ನ ಅವ್ರು ಹೇಳಿದ್ದಾರೆ. ಇದು ಕಲ್ಲಲ್ಲ, ಇದು ಶಿಲೆಯೆಲ್ಲ ಗುಡಿಯು ಇಲ್ಲಿ ಅಂತ ಹೇಳಿ ಕುವೆಂಪು ಹೇಳಿದ್ದಾರೆ. ಕುವೆಂಪು ದೇಸಾಯಿ ವಸತಿ ಶಾಲೆಗಳಲ್ಲಿ ಹೊಸ ವಾಕ್ಯವನ್ನು ಬದಲಾವಣೆ ಮಾಡಲು ಜ್ಞಾನದೇಗುಲವಿದು ಕೈ ಮುಗಿದು ಜ್ಞಾನದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಎಂದು ಬದಲಾಯಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡುತ್ತಿರುವ ಈ ವ್ಯಾಪ್ತಿಯಾದ ಮಕ್ಕಳ ನಮ್ಮ ರಾಷ್ಟ್ರೀಯತೆಯ ಸಂಸ್ಕಾರದ ಭಾಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಧ್ಯೇಯವಾಕ್ಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಕ್ಕೆ ಬೇಕಾಗಿರುವಂಥ ಒಂದು ದೊಡ್ಡ ಶಕ್ತಿ. ಅದು ಬರೀ ಘೋಷಣೆ ಮಾತ್ರ ಅಲ್ಲ, ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸೋದ್ರೊಳಗಡೆ ಬೇಕಾಗಿರುವಂಥ ಒಂದು ಶಕ್ತಿ ಅಡಗಿರುವಂಥ ಒಂದು ವಾಕ್ಯ. ಆ ವಾಕ್ಯವನ್ನು ಕಿತ್ತಾಕುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿಲ್ಲ. ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ನೀತಿನೇ ಈ ಸಂಸ್ಕಾರದ ಭಾಗಗಳನ್ನು ಕಿತ್ತು ಹಾಕಬೇಕು ಅನ್ನೋಂಥ ಒಂದು ಮಾನಸಿಕತೆ ಇರುವಂಥ ಸಂಸ್ಕೃತಿ. ಆ ಒಂದು ಕೃತ್ಯವನ್ನು ಇವತ್ತು ಮಾಡಿದೆ. ಒಂದು ಕೃತ್ಯ ಅಂತಲೇ ಬಣ್ಣಿಸ್ತೇನೆ ನಾನು. ಯಾಕೆಂದರೆ ಒಂದು ಸರ್ಕಾರ ಮಾಡುವಂಥ ಕೆಲಸ ಅಲ್ಲ ಇದು. ಸರ್ಕಾರ ಒಳ್ಳೆ ಸಂಗತಿಗಳನ್ನೇ ಹೇಳಬೇಕಾಗತ್ತೆ. ದ್ವೇಷದ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಯಾವ ಸರ್ಕಾರಗಳು ಕೂಡ ಮಾಡಿಕೂಡುದು. ಆದರೆ ಕಾಂಗ್ರೆಸ್ಸಿನ ನೇತೃತ್ವದ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಮಾಡಿದೆ ಅಂತ ಹೇಳಿದ್ರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಣಕಿಸುವಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದೆ ಅಂತೇಳಿ ನಾನು ಭಾವಿಸ್ತೇನೆ. 1928ರಲ್ಲಿ ಕುವೆಂಪುರವರು ಸೋಮನಾಥನ ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ದೇವಸ್ಥಾನವನ್ನು ನೋಡಿ ಭಾವನೆಗೆ ಒಳಗಾಗಿ ಭಾವುಕರಾಗಿ ಬರೆದಂಥ ಒಂದು ಗೀತೆ. ಈ ಗೀತೆಯ ಅದರಲ್ಲಿರುವಂಥ ಸಂಗತಿಗಳನ್ನು ಗಮನಿಸಬೇಕೇ ಹೊರತು, ಅದರಿಂದ ಪ್ರೇರಣೆ ತಗೊಳ್ಬೇಕೇ ಹೊರತು, ಅದರಲ್ಲಿ ಕೆಟ್ಟದ್ದನ್ನು ಹುಡುಕಿ ರಾಜಕಾರಣ ಮಾಡುವಂತಹ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕುವೆಂಪುರವರ ಮಾತುಗಳಲ್ಲಿ, ಕುವೆಂಪುರವರ ಬರಹಗಳಲ್ಲಿ, ಕುವೆಂಪುರವರ ಈ ಒಂದು ಕವಿತೆ ಒಳಗಡೆ ಯಾವುದೇ ರೀತಿಯ ಈ ದೇಶಕ್ಕೆ ಸಂಬಂಧ ಇಲ್ಲದೆ ಇರುವಂಥ, ವ್ಯಕ್ತಿಗೆ ವಿರುದ್ಧವಾಗಿರುವಂಥ, ಸಂಸ್ಕಾರಕ್ಕೆ ವಿರುದ್ಧವಾಗಿರುವಂಥ ಸಂಗತಿಗಳು ಇಲ್ಲ ಅದರಲ್ಲಿ. ಬದಲಾಗಿ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಏನೆಲ್ಲ ಕೊಡಬಹುದು ಅನ್ನೋಂಥ ಸಂಗತಿಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂಥ ಒಬ್ಬ ರಾಷ್ಟ್ರಕವಿ ಕುವೆಂಪುರವರ ಪದ್ಯವನ್ನು ಈ ದೇಶ ಸ್ವೀಕಾರ ಮಾಡಿತ್ತು. ಈ ದೇಶ ಸ್ವೀಕಾರ ಮಾಡಿದ್ರ ಜೊತೆಗೆ ಅದನ್ನು ಅಳವಡಿಸ್ಕೊಂಡು ಕಾರ್ಯವನ್ನು ಮಾಡ್ತಾ ಇತ್ತು. ಆದರೆ ಶಿಕ್ಷಣ ಕ್ಷೇತ್ರದೊಳಗಡೆ ಹೊಲಸನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಿನ್ನೆ ಅಧಿವೇಶನದೊಳಗಡೆ ಇದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡಿದ್ವಿ. ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು. ಏನು ಮಾತದು? ಸಂವಿಧಾನದಲ್ಲಿ ಹಕ್ಕಿದೆ ಪ್ರಶ್ನೆ ಮಾಡುವಂಥದ್ದು, ಪ್ರಶ್ನೆ ಮಾಡಿದ್ರೆ ತಪ್ಪೇನಿದೆ ಅಂತೇಳಿ. ನೀವು ಪ್ರಶ್ನೆ ಮಾಡಿ, ಪ್ರಶ್ನೆ ಮಾಡೋದಕ್ಕೆ ಬೇಡ ಅಂತ ಯಾರೂ ಹೇಳಿಲ್ಲ. ಪ್ರಶ್ನೆ ಕೇಳುವಂಥ ಸಂವಿಧಾನ ಹೇಳಿದೆಯೇನು?
ಪ್ರಶ್ನೆ ಮಾಡೋದಕ್ಕೆ ಹಕ್ಕಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ ಸಂವಿಧಾನದಲ್ಲಿ. ಆದರೆ ಎಲ್ಲಿ ಏನು ಮಾಡಬೇಕು ಅನ್ನೋಂಥದ್ದನ್ನು ಸಂವಿಧಾನ ಸ್ಪಷ್ಟ ಹೇಳಿದೆ ನಮಗೆ.